ಬಹಳ ಇಂಪಾರ್ಟೆಂಟ್ ಆಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿದ್ದು ಬಾಬಾ ಸಾಹೇಬರು ಸಂವಿಧಾನವನ್ನು ಬರೆದರೆ ಅನ್ನುವಂಥ ಪ್ರಶ್ನೆ. ಅದರ ಬಗ್ಗೆ ಬಹುಶಃ ನಮ್ಮ ಶಿವಸುಂದರ್ಗೂ ಕೂಡ ಒಂದು ಸ್ವಲ್ಪ ಇದಿತ್ತು ಅಂತ ಕಾಣುತ್ತೆ, ಗೊಂದಲ ಇತ್ತು ಅಂತ ಕಾಣುತ್ತೆ. ಶಿವಸುಂದರ್ ಮಾತಾಡಿದ್ ಕೂಡ ಸ್ವಲ್ಪ ಗೊಂದಲವಾಗಿ ಇತ್ತದು, ಅವರು ಸಂವಿಧಾನ ಬರೆದ್ರ ಅನ್ನೋ ಕಾರಣಕ್ಕೋಸ್ಕರ. ಅಂದ್ರೆ ಬಾಬಾ ಸಾಹೇಬರಿಗೆ ಶಿವಸುಂದರ್ ಹೇಳಿದ್ ಸರಿ, ಬಾಬಾ ಸಾಹೇಬರಿಗೆ ಅನೇಕ ಆಲೋಚನೆಗಳಿದ್ವು. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಅವರು ಅಳವಡಿಸಿರುವಂತದನ್ನ ಸಂವಿಧಾನದಲ್ಲಿ ನೇರವಾಗಿ ಅಳವಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ದಟ್ ಇಸ್ ಎ ಟ್ರೂತ್. ಅದರ ಜೊತೆಗೆ ಬಾಬಾ ಸಾಹೇಬರ ಸಂವಿಧಾನವನ್ನ ನಾವು ಯಾವ ರೀತಿ ನೋಡಿದಾಗ ಅವರು ಬರೆದಿದ್ದು ಅನ್ಸುತ್ತೆ ಅಂತ ಹೇಳಿದ್ರೆ, ನಮ್ಮ ರಂಗಸ್ವಾಮಿಯವರು ನಮ್ಮ ಇವರೆಲ್ಲರೂ ಹೇಳ್ತಾ ಇದ್ದ ಪ್ರಕಾರ 7 ಜನ ಅದರ ಸಂವಿಧಾನ ಸಮಿತಿಯಲ್ಲಿದ್ರು. ಒಬ್ರು ಸತ್ತೋದ್ರು, ಒಬ್ರು ಎಲ್ಗೋ ಓಡೋದ್ರು, ಇನ್ನೊಬ್ರು ರಾಜಕೀಯಕ್ಕೆ ಹೊರಟೋದ್ರು, ಇನ್ನೊಬ್ರು ಕಾಯಿಲೆ ಬಿದ್ದೋದ್ರು, ಇನ್ನೊಬ್ರು ಬರಲೇ ಇಲ್ಲ. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಬಾಬಾ ಸಾಹೇಬರೇ ಸಂವಿಧಾನವನ್ನು ರಚಿಸಿದ್ರು ಅನ್ನೋದಕ್ಕೆ ನಮ್ಮ ಮುಂದ್ಗಡೆ ಇರುವಂತಹ ಒಂದು ಡಾಕ್ಯುಮೆಂಟ್ ಏನು ಅಂತ ಹೇಳಿದ್ರೆ, ಅದು 7,000 ಪುಟದ ಪಾರ್ಲಿಮೆಂಟರಿ ಡಿಬೇಟ್ಸ್. ಒಂದು ನಿನ್ನೆ ಯಾರೋ ಹೇಳೋದಕ್ಕೆ ನಾನು ಮತ್ತೆ ಅದನ್ನ ಸೇರಿಸಿ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಸಂವಿಧಾನ ಬಹಳ ಚಿಕ್ಕ ಪ್ರಮಾಣದಲ್ಲಿ ಅವ್ರು ಬರೆದಿರಬಹುದು. ಸಂವಿಧಾನದ ಫುಟ್ ನೋಟ್ ಅಂತ ಏನು ಕರಿತೀವಿ, ಅದು ಅವರ 20 ವಾಲ್ಯೂಮ್ಗಳ ರೈಟಿಂಗ್ಸ್. ನೀವು ಬಾಬಾ ಸಾಹೇಬ್ರನ್ನ ಬರೀ ಸಂವಿಧಾನ ಬರೆದ್ರಾ ಇಲ್ವಾ ಅಂತ ಹೇಳ್ಬಿಟ್ಟು ಫೂಲಿಶ್ ಕ್ವಶನ್ಸ್ ಹಾಕೊಳ್ಳುವಂಥದ್ದು ಅಲ್ವೇ ಅಲ್ಲ ಅದು. ಬಾಬಾ ಸಾಹೇಬ್ರು ಬರೀ ಸಂವಿಧಾನ ಬರೆದಿದ್ದಿದ್ರೆ, ಬರೆದು ಒಟ್ಟೋಗಿದ್ದಿದ್ರೆ ಅವ್ರು ಬರೀಲೇ ಇಲ್ಲ ಅಂತ ಕೂತ್ಕೊಬಿಡ್ತಾ ಇದ್ರು. 20,000 ಪುಟದ ಪುಸ್ತಕಗಳನ್ನ ನಮ್ಗೆ ದಕ್ಕಿರೋದಷ್ಟೇ, ಅದು ದಕ್ಕಿರೋದನ್ನ ಬರೆದ್ರು ಅಂತ ಹೇಳಿದ್ರೆ 7,000 ಪುಟದ ಅಷ್ಟು ಪಾರ್ಲಿಮೆಂಟರಿ ಡಿಬೇಟ್ಸ್ ಅಲ್ಲಿ ಉತ್ತರ ಕೊಟ್ಟರು ಅಂತ ಹೇಳಿದ್ರೆ, ವಾಟ್ ಯುವರ್ ಸಂವಿಧಾನ ಇಸ್ ನಥಿಂಗ್. ಇಂಥ ಸಂವಿಧಾನಗಳನ್ನ 1000 ಬರಿಬೋದು ಅವರು, ಅವ್ರಿಗಿದ್ದಂಥ ಜ್ಞಾನಕ್ಕೆ. ಸಂವಿಧಾನನ ಬಾಬಾ ಸಾಹೇಬ್ ಬರೆದ್ರ ಅಂತ ಕೇಳುವಂತ ಪ್ರಶ್ನೆನೇ ನಾನ್ ಸೆನ್ಸ್ ಇಟ್ ಇಸ್. ಇರ್ಬೋದು ಬೆಳಗಲ್ ನರಸಿಂಹರಾವು ಬಹಳ ಒಳ್ಳೆ ಲೀಗಲ್ ಲ್ಯೂಮಿನರಿ ಇರ್ಬೋದು, ಟಿ ಕೃಷ್ಣಮಾಚಾರ್ಯ ಇರ್ಬೋದು, ಗೋಪಾಲಸ್ವಾಮಿ ಅಯ್ಯಂಗಾರ್ ಇರ್ಬೋದು, ಅವ್ರು ಯಾರೇ ಇರ್ಬೋದು, ಅವರೆಲ್ಲರ ಬಗ್ಗೆ ಕೂಡ ಒಂದು ಗೌರವಗಳನ್ನು ಇಟ್ಕೊಂಡೇ ನಾವು ಮಾತಾಡ್ತಾ ಹೋಗೋಣ. ಆದ್ರೆ ಬಾಬಾ ಸಾಹೇಬ್ರ ಸಂವಿಧಾನವನ್ನ ಬರೆಯುವಂತಹ ಸಂದರ್ಭ ಅವ್ರಿಗೆ ಬರೋದಿಕ್ಕೆ ಅರ್ಹತೆ ಇತ್ತಾ ಅನ್ನುವಂತಹ ಧ್ವನಿ ಅಲ್ಲಿ ಒಳಗಡೆ ಅಡಗಿರೋದಿದೆಯಲ್ಲ, ಅದು ನಮ್ಮ ಜಾತಿಯ ಪ್ರಿಜುಡಿಸ್ ಬಂದಂತಹ ಧ್ವನಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸಿ, ಲೇಬರ್ ಆಕ್ಟ್, ಮಿನಿಮಮ್ ವೇಜಸ್ ಆಕ್ಟ್, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್, ಲಾ ಆಫ್ ಆರ್ಬಿಟ್ರೇಷನ್, ಆಮೇಲೆ ಲಾ ಆಫ್ ಟಾರ್ಟ್ಸ್. ನನಗೆ ನೆನಪಿರೋದು ಹೇಳ್ತಾ ಇದ್ದೀನಿ, ಕಡಿಮೆ ಅಂತ ಹೇಳಿದ್ರು ಅವರು 50 ರಿಂದ 60 ಆಕ್ಟ್ಗಳನ್ನು ಬರೆದಿದ್ದಾರೆ. ಬಹಳ ಜನಕ್ಕೆ ಇದು ಗೊತ್ತಿಲ್ಲ. ಆ ಆಕ್ಟ್ಸ್ನೆಲ್ಲ ಯಾಕೆ, ಬಾಂಬೆ ಯೂನಿವರ್ಸಿಟಿ ಆಕ್ಟ್ ಇದೆಯಲ್ಲ, ಆ ಆಕ್ಟ್ ಇವತ್ತಿಗೂ ಕೂಡ ನಿಮ್ಮ ಎಲ್ಲಾ ಯೂನಿವರ್ಸಿಟಿಗಳಲ್ಲೂ ಯೂಸ್ ಮಾಡ್ತಾ ಇರೋದು ಅದೇ ಆಕ್ಟ್ನೇ. ಬಾಬಾ ಸಾಹೇಬ್ ಕೊಟ್ಟಂತ ಅಗ್ರಿಕಲ್ಚರ್ ಬಿಲ್ ಇದೆಯಲ್ಲ, ಆ ಅಗ್ರಿಕಲ್ಚರ್ ಬಿಲ್ ಅನ್ನ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ, ಸ್ಟೇಟ್ ಗೌರ್ಮೆಂಟ್ ಅಷ್ಟೇ, ಇಟ್ ಇಸ್ ಫಾಲೋಯಿಂಗ್ ದ ಬಾಬಾ ಸಾಹೇಬ್ ಕೊಟ್ಟಂತ ಗೈಡ್ಲೈನ್ಸ್ ಇವತ್ತಿಗೂ ಫಾಲೋ ಮಾಡ್ತಾ ಇದ್ದಾರೆ. ಕಾವೇರಿ ಡಿಸ್ಪ್ಯೂಟ್ ಅಂತ ನಾವು ಗ್ರೇಟ್ ಆಗಿ ಹೇಳ್ತೀವಲ್ಲ, ಕಾವೇರಿ ಡಿಸ್ಪ್ಯೂಟ್ ಅಲ್ಲಿ ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ ಬಂದಂತಹ ಸಂದರ್ಭದಲ್ಲಿ ಅದನ್ನ ಹೆಂಗ್ ನಿಭಾಯಿಸಬೇಕು ಅಂತ ಹೇಳ್ತಾ ಇರೋದು ಬಾಬಾ ಸಾಹೇಬ್ ಕೊಟ್ಟಂತದ್ದು. ಬಾಬಾ ಸಾಹೇಬ್ರ ಹೆಸರೇ ಹೇಳಲ್ಲ ಅಲ್ಲೆಲ್ಲ. ಇಷ್ಟೆಲ್ಲ ಕೊಟ್ಟವ್ರಿಗೆ ಒಂದು ಸಣ್ಣ ಸಂವಿಧಾನ ಬರೆಯೋದು ದೊಡ್ಡ ಕೆಲಸ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ನಾವು ಬಾಬಾ ಸಾಹೇಬ್ರಿಂದ ಬರೆದ್ರ ಅಂತ ಕೇಳೋದ್ರ ಮೂಲಕ ನಾವು ಸಣ್ಣವರಾಗ್ತಾ ಹೋಗ್ತೀವಿ. ಸಂವಿಧಾನ ಬಾಬಾ ಸಾಹೇಬ್ರಿಗೆ ಏನೇನೋ ಅಲ್ಲ, ಇಟ್ ಇಸ್ ಎ ಪೀನಟ್. ನೀವು ಅವ್ರ ರೈಟಿಂಗ್ ಅನ್ನ ಹಿನ್ನೆಲೆಯಲ್ಲಿ ನೋಡ್ತಾ ಬನ್ನಿ, ಅವ್ರ ಭಾಷಣಗಳನ್ನು ಕೇಳಿಸ್ಕೊಳ್ತಾ ಬನ್ನಿ. ಹೇಳಿ, ಇನ್ನೊಬ್ಬ ರಾಜಕಾರಣಿ ಹೆಸರು ಹೇಳಿ, ನೀವು ಇನ್ನೊಬ್ಬ ಸೋಷಿಯಾಲಜಿಸ್ಟ್ ಹೆಸರು ಹೇಳಿ, ಇನ್ನೊಬ್ಬ ಎಕನಾಮಿಸ್ಟ್ ಹೆಸರು ಹೇಳಿ, 20,000 ಪುಟಗಳನ್ನು ಬರೆದಂತ ಇನ್ನೊಬ್ಬ ಇವನ ಹೆಸರನ್ನ ಈ ದೇಶದಲ್ಲಿ ಯಾರಾದ್ರೆ ಹೇಳಿ, ದಯವಿಟ್ಟು ಒಂದು ಹೆಸರು ಹೇಳಿ ನೋಡೋಣ. ಅವ್ರು ಸಂವಿಧಾನ ಬರೆದ್ರ ಇಲ್ವಾ ಅಂತ ಕೇಳುವಂತ ಕೀಳುಮಟ್ಟ ಕೀಳಿತಾರಲ್ಲ ಇವರು, ಇನ್ನೂ ಅದಕ್ಕೆ ನಾವು ಉತ್ತರ ಕೊಡಬೇಕಾ? ಸಂವಿಧಾನದಲ್ಲಿ ಅಡಕಗೊಂಡಿರುವಂತಹ ಎಲ್ಲ ಚಾಪ್ಟರ್ಸ್
ಆ ಚಾಪ್ಟರ್ಸ್ಗೆ ನೀವು ಓದ್ಕೊಂಡು ಅದನ್ನ ಅವರು 20,000 ಪುಟದ 17+3 ವಾಲ್ಯೂಮ್ಗಳನ್ನು ಓದ್ಕೊಂಡು ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಸ್ ಓದ್ಕೊಂಡು ಆ ಹಿನ್ನೆಲೆಯಲ್ಲಿ ನೋಡಿದಾಗ ಅವರೇ ನಿಜವಾಗಲೂ ಅವ್ರಿಗೆ ಸ್ವತಂತ್ರ ಕೊಟ್ಟು ಸಂವಿಧಾನ ಬರೆದ್ರೆ ಇನ್ನೆಂತ ಸಂವಿಧಾನ ಬರೀತಿದ್ರು ಅಂತ ಅನ್ಸುತ್ತೆ. ಬ್ರಾಹ್ಮಣ ಬನಿಯಾಗಳ ಮಧ್ಯೆ ಕುತ್ಕೊಂಡೇ ಅವರಂತ ಸಂವಿಧಾನ ಕೊಟ್ಟರು ಅಂತ ಹೇಳಿದ್ರೆ ಅವರು ಒಂದು ಸ್ವತಂತ್ರ ಭಾರತದ ಇಂಡಿಪೆಂಡೆನ್ಸ್ ಅಲ್ಲಿ ನಡೆಯುವಂತಹ ಸಂವಿಧಾನ ಬರೆದ್ರೆ ಇನ್ನೆಂತ ಸಂವಿಧಾನ ಕೊಡ್ತಿದ್ರು ಅಂತ ಅನ್ಸುತ್ತೆ ನನಗೆ.